ವೀಕ್ಷಕ ಪ್ರಭುಗಳೇ, ಕಳೆದ 4-5 ದಿನಗಳ ಹಿಂದೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ವ್ಯಾಪ್ತಿಗೆ ಬರುವ ಪವರ್ಫುಲ್ ಐತಿಹಾಸಿಕ ಹೆತ್ತೇನಹಳ್ಳಿ ಮಾರಮ್ಮ ಸನ್ನಿಧಿಯಲ್ಲಿ ನಡೀತಾ ಇರುವ ಕೆಲ ಬೆಳವಣಿಗೆ ಕುರಿತು ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅದರಲ್ಲಿ ಪ್ರಮುಖ 2 ವಿಚಾರಗಳು ಮುನ್ನೆಲೆಗೆ ಬಂದು 2 ಗುಂಪುಗಳ ನಡುವಿನ ಜಟಾಪಟಿಗೆ ಕಾರಣವೂ ಆಗಿತ್ತು. ಅದರಲ್ಲಿ ದೇವಸ್ಥಾನದಲ್ಲಿನ ಮಾರಮ್ಮನ ಕೊರಳಲಿನ ಚಿನ್ನದ ತಾಳಿ ಕಳುವಾಗಿದೆ ಎನ್ನುವುದು ಒಂದು ವಿಚಾರವಾದರೆ, ಮತ್ತೊಂದು ಉದ್ಯಮಿ ದೇವಿಯ ಭಕ್ತ ಜಗದೀಶ್ ಅನ್ನೋ ವ್ಯಕ್ತಿ ದೇವಸ್ಥಾನದ ಗರ್ಭಗುಡಿ ಹಾಗೂ ಶಿಖರ ನಿರ್ಮಾಣಕ್ಕೆ 30 ಲಕ್ಷದಷ್ಟು ಹಣ ನೀಡಿದ್ದಾರೆ ಎನ್ನುವುದು ಮತ್ತೊಂದು ತಕರಾರಿನ ಸಂಗತಿಯಾಗಿತ್ತು. ಯಾವಾಗ ಈ 2 ವಿಚಾರವಾಗಿ ಆಕ್ಷೇಪಣೆಯ ಮಾತುಗಳು ಕೇಳಿಬಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಮಂದಿ ತುಮಕೂರು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ದೇವಸ್ಥಾನದಲ್ಲಿನ ತಾಳಿ ಕಳುವಾಗಿಲ್ಲ, ಉದ್ಯಮಿ ಜಗದೀಶ್ 30 ಲಕ್ಷ ಹಣ ನೀಡಿಲ್ಲ, ಕ್ಷೇತ್ರದ ಶಾಸಕರೇ ಸುಮಾರು 10.5 ಕೋಟಿಯಷ್ಟು ಹಣ ನೀಡಿ ದೇವಸ್ಥಾನ ಸಂಪೂರ್ಣ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ ಎಂಬ ತಮ್ಮ ಅಭಿಪ್ರಾಯ ತಿಳಿಸಿಬಿಟ್ರು. ಇದೆಲ್ಲವನ್ನ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಸುದ್ದಿಯಾಗಿ ಬಿತ್ತರಿಸಲಾಗಿತ್ತು. ಯಾವಾಗ ದೇವಸ್ಥಾನ ಸಮಿತಿಯವರು ಈ ಉದ್ಯಮಿ ವಿರುದ್ಧ ಈ ಆರೋಪ ಮಾಡಿದ್ರೋ, ಅವರು ಸುದ್ದಿಗೋಷ್ಠಿ ನಡೆಸಿದ 1 ಗಂಟೆ ಬಳಿಕ ಅದೇ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಗದೀಶ್ ಅಂಡ್ ಟೀಮ್ ಅವರು ತಮ್ಮ ವರಸೆ ಹೇಳಲು ಶುರು ಮಾಡಿದ್ರು. ಅಂದಿನ ಸುದ್ದಿಯ ಮುಂದುವರೆದ ಭಾಗ ಇಂದು ನಿಮ್ಮ ಮುಂದೆ. ಹಾಗಾದ್ರೆ ಜಗದೀಶ್ ಸಮರ್ಥನೆ ಏನು ಅನ್ನೋದನ್ನ ನೀವೇ ನೋಡಿ. ನೋಡಿ ಇಲ್ಲಿ ಜಗದೀಶ್ ಉದ್ಯಮಿಗಳು, ರಮೇಶ್ ಅಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹರೀಶ್ ಬೆಳಗುಂಬ ಯುವ ಮುಖಂಡರು, ನರಸಿಂಹಮೂರ್ತಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ಚಂದ್ರು ಯುವ ಮುಖಂಡರು, ಜಗದೀಶ್ ಅವರ ಮಗ ಕರೆದಿರ್ತಕ್ಕಂಥ ಉದ್ದೇಶ ಹೆತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದ ಹೊರಗಿನ ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣ ಆಗ್ತಾರೆ. ಅದಕ್ಕೆ ತುಂಬ ಜನ ಕೋಟ್ಯಾಂತರ ಭಕ್ತರಿದ್ದಾರೆ, ಲಕ್ಷಾಂತರ ದಾನಿಗಳು ಬಂದಿದ್ದಾರೆ. ಅದರಲ್ಲಿ ನಮ್ಮ ತುಮಕೂರಿನ ಊರಿನವರಾದಂಥ ಜಗದೀಶ್ ಅವರು ಕೂಡ ಆ ದೇವಸ್ಥಾನಕ್ಕೆ ಒಂದಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ದೇವಸ್ಥಾನದ ಗರ್ಭಗುಡಿಯನ್ನು ಮಾನ್ಯ ಜಗದೀಶ್ ಅವರು ಅವ್ರ ಸ್ವಂತ ಹಣದಲ್ಲಿ ನಾನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಹೇಳಿ ಮಾಡಿಸ್ತಾ ಇದ್ದಾರೆ. ಮೊನ್ನೆ ದೇವಸ್ಥಾನಕ್ಕೆ ಬಂದಾಗ ಇವರು ಮತ್ತು ಗೌರಿಶಂಕರ್ ಅವರು ಮಾಜಿ ಶಾಸಕರು, ಆತ್ಮೀಯ ಸ್ನೇಹಿತರು. ಗೌರಿಶಂಕರ್ ಬಂದಾಗ ಆ ಕಳ್ತನ ದೇವಸ್ಥಾನದಲ್ಲಿ ಕಳ್ತನ ಆಯಿತು. ಆ ಕಳ್ತನದ ಪ್ರಕರಣದಲ್ಲಿ ಒಂದಷ್ಟು ಅಧಿಕಾರಿಗಳ ಮೇಲೆ ಒತ್ತಡ ಇರೋದಕ್ಕೆ, ಸರ್ಕಾರದ ಮೇಲೆ ಒತ್ತಡ ಇರೋದಕ್ಕೆ, ಕಳ್ಳರನ್ನು ಬಂಧಿಸ್ರಿ ಅಂತ ಹೇಳೋದಕ್ಕೆ ಗೌರಿಶಂಕರ್ ಅವರು ಹೆತ್ತೇನಹಳ್ಳಿಗೆ ಬಂದಿರ್ತಾರೆ. ಅವತ್ತು ಹೆತ್ತೇನಹಳ್ಳಿ ದೇವಸ್ಥಾನದಲ್ಲಿ ತಾಳಿ ಕಳ್ತನ ಆಗಿದೆ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಇವರು ಜಗದೀಶ್ ಅವ್ರು ಫೋನ್ ಮಾಡಿ ಗೌರಿಶಂಕರ್ ಅವ್ರಿಗೆ, ಅಣ್ಣ ನಾನು ಮಾಂಗಲ್ಯನ ತೊಗೊಂಡಿದ್ದೀನಿ, ನಿಮ್ಮ ವಿಡಿಯೋ ನೋಡಿದೆ, ನಾನು ತೊಗೊಂಡಿದ್ದೀನಿ, ಬನ್ನಿ ಅಣ್ಣ ಜೊತೆಲೇ ಹೋಗಿ ನಿಮ್ಮ ಕೈಯಲ್ಲೇ ಕೊಡಿಸ್ಬೇಕು ಅಂತೇಳಿ ಅವತ್ತು ಜಗದೀಶ್ ಅವರು ಗೌರಿಶಂಕರ್ ಅವ್ರ ಜೊತೆ ಬಂದು ಆ ಮಾಂಗಲ್ಯನ ದೇವಿಗೆ ಧರಿಸ್ತಾರೆ. ಧರಿಸಾದ ನಂತರ ಗೌರಿಶಂಕರ್ ಅವರು ಇವ್ರಿಗೆ ಹೇಳ್ತಾರೆ, ನೀನು ಚೆನ್ನಾಗಿದೆಯಲ್ಲಪ್ಪ, ದೇವಸ್ಥಾನಕ್ಕೆ ಏನಾದ್ರು ಮಾಡಬೇಕಲ್ಲಪ್ಪ ಅಂತ ಹೇಳ್ತಾರೆ. ಅವತ್ತು ಜಗದೀಶ್ ಅವರು ಹೇಳ್ತಾರೆ, ನಾನು ಈ ದೇವಸ್ಥಾನಕ್ಕೆ ಆಲ್ರೆಡಿ ಹಣ ಸಹಾಯ ಮಾಡಿದ್ದೀನಿ, ಈ ಗರ್ಭದ ಗುಡಿ ಕಟ್ತಿರೋರು ನಾವೇ ಅಂತ ಹೇಳ್ತಾರೆ. ಅದನ್ನ ಗೌರಿಶಂಕರ್ ಅವರು ನನ್ನ ಸ್ನೇಹಿತ ಒಬ್ಬ ಈ ಥರ ಮಾಡಿದ್ರಲ್ಲ ಅಂತೇಳಿ ಅದನ್ನ ಪ್ರಶಂಸನೀಯ ಮಾತುಗಳನ್ನು ದೇವಸ್ಥಾನದ ಮುಂಭಾಗದಲ್ಲೇ ಹೇಳ್ತಾರೆ. ಅದಾದ ನಂತರ ಇವರು ದಾನ ಕೊಟ್ಟಿದ್ದಾರೆ, ಇದನ್ನ ಬೇರೆ ರೂಪ ತಿಳಿಸ್ಕೊಂಡು ಇವ್ರ ಮೇಲೆ ಆರೋಪಗಳನ್ನ ಮಾಡ್ತಾರೆ, ಇವ್ರು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅಂತೇಳಿ. ಈಗ ಆ ಕಾರಣಕ್ಕೋಸ್ಕರ ಅದು ಸ್ಪಷ್ಟೀಕರಣ ಕೊಡಲಿಕ್ಕೆ, ದೇವಸ್ಥಾನ ಅಂದರೆ ಮುಕ್ತವಾದ್ದು, ಆ ಮುಕ್ತವಾಗಿರುವಂಥ ದೇವಸ್ಥಾನಕ್ಕೆ ಸತ್ಯಾಸತ್ಯತೆಗಳು ಗೊತ್ತಾಗಲಿ ಅಂತೇಳಿ ಜಗದೀಶ್ ಅವರು ಇವತ್ತು ನಿಮ್ಮ ಮಾಧ್ಯಮದವ್ರ ಮುಂದೆ ಎಲ್ಲವನ್ನೂ ಹೇಳಲಿಕ್ಕೆ ಬಂದಿದ್ದಾರೆ. ಈಗ ಜಗದೀಶ್ ಅವರು ಅದ್ರ ಸ್ಪಷ್ಟತೆಯನ್ನು ಅವರೇ ಕೊಡ್ತಾರೆ, ದಾಖಲೆ ಸಮೇತ ಬಂದಿದ್ದಾರೆ, ಅವ್ರು ಸ್ಪಷ್ಟತೆ ಕೊಡ್ತಾರೆ. ಜಗಣ ಮಾತಾಡಿ. ನಮಸ್ಕಾರ. ಹೆತ್ತೇನಹಳ್ಳಿ ಮಾರಮ್ಮ ನನಗೆ ಮನೆ ದೇವರು. ನನಗೆ ಮನೆ ದೇವರಾದ್ರಿಂದ ನಾನು ಒಂದು ಹೊಸಮನೆ ಕಟ್ಟಿದ್ದೆ. ಊರ್ಕೆರೆಯಲ್ಲಿ ಒಂದು ಹೊಸಮನೆ ಕಟ್ಟಿದ್ದಾಗ ನಾನು ದೇವ್ರು ಕರ್ಕೊಂಡು ಮನೆಗೆ ಹೋಗಿದ್ದೆ. ಮನೆಗೆ ಹೋದ ನಂತರ ತಿರ್ಗಾ ಅದನ್ನು ಮನೆಗೆ ಹೋದ ನಂತರ ಎಲ್ಲರೂ ಬಂದಿದ್ದರು, ದೇವ್ರು ಕರ್ಕೊಂಬಂದರು, ಸಂತೋಷವಾಗಿ ಹೋದರು. ತಿರ್ಗಾ ನಾನೇನೋ ಒಂದು 15 ದಿನದಾಗ ಅಕ್ಕೆ ತೀರಿಸ್ಬೇಕಾಯ್ತು. ಅದು ಯಾಕೆಂದರೆ ಮುರಿ ಕೊಡ್ಬೇಕಾಯ್ತು, ಅದು ಹೊಸಮನೆ ಮುರಿ ಕೊಡಂಗಿರಲಿಲ್ಲ. ಅದು ಕೊಟ್ಟು ಅಕ್ಕೆ ತೀರ್ಸೋಣ ಅಂತ ಹೇಳಿ ಹೋಗಿದ್ವಿ. ಹೋದಾಗ ಆ ದೇವಸ್ಥಾನದೊಳಗೆ ಇವರು ಅರ್ಚಕರು
ಇವರು ಯಾರೋ ಅಧ್ಯಕ್ಷರು, ಅವ್ರೇನು ಅಧ್ಯಕ್ಷರು ಯಾರೋ ನನಗೆ ಗೊತ್ತಿಲ್ಲ ಅದು ವಿಚಾರ, ಅಣ್ಣಪ್ಪ ಅಂತ. ಆಮೇಲೆ ಆ ಊರಿನಾಗೆ ಇನ್ನೊಂದು 4-5 ಜನ ದೇವಸ್ಥಾನದವ್ರು ಕೂತ್ಕೊಂಡು, ಅಣ್ಣ ನಿಮ್ಮಿಂದ ಒಂದು ಕೊಡುಗೆ ಕೊಡಬೇಕು ಅಂತ ಕೇಳಿದ್ರು. ಏನಪ್ಪ ಅಂತ ಕೊಡುಗೆ ಅಂತ ನಾನು ಕೇಳಿದೆ. ಅಣ್ಣ ಗರ್ಭದ ಗುಡಿ ನಿಂತೋಗ್ಬಿಟ್ಟಿದ್ದೆ, ಯಾರು ದಾನಿಗಳು ಇದು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನೀನು ಗರ್ಭದ ಗುಡಿ ಮ್ಯಾಗೆ ಕಲ್ಲು ಹಾಕಿಸ್ಬಿಟ್ಟು ಮಾಡಿಕೊಡು ಅಂತ ಹೇಳಿದ್ರು. ಆಯ್ತಪ್ಪ, ನಾನು ಗರ್ಭದ ಗುಡಿ ಕಲ್ಲು ಹಾಕಿಸ್ಬಿಟ್ಟು ಆಯ್ತು ಕೊಡ್ತೀನಿ, ಕಲ್ಲಾರ ಕರೀರಪ್ಪ ಅಂತ ನಾನು ಹೇಳಿದೆ. ಯಾರು ಹಾಕೋರು, ಕಂಟ್ರಾಕ್ಟ್ದಾರ ಯಾರು, ಇದೆ ಯಾರು ಕರೀರಿ ಅಂತ ನಾನು ಹೇಳಿದ್ದೀನಿ. ಕರೆದು ಹೇಳಿದ್ಮೇಲೆ ಅವರು ಕಲ್ಲಾರ ಕರೆಸಿರು. ಅಣ್ಣ ಅದೊಂದಿಗೆ ಏನು ಕೆಲಸ ಮಾಡ್ತೀವಿ ಅಣ್ಣ, ಗೋಪುರನ ಸೇರಿಸಿ ಕಟ್ಬಿಡೋಣ, ನಿಂದೆ ಹೆಸರಾಗ್ತೈತೆ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆಲ್ಲನ ಹೆಸರಾಗಿರ್ತೈತೆ, ಕಟ್ಟಿಸ್ಬಿಡೋಣ ಅಂತ. ಸರಿ ನಾವು ಆಯಿತು, ಪೂರ್ತಿ ಕೆಳಗಿಂದ ಮ್ಯಾಕನ ನಂದೆ ಅಂತ ಹೇಳಿದೆ. ಆಮೇಲೆ ಹೇಳಿದ್ಮೇಲೆ ಆಯಿತು ಅಂತ ಅವರು ಒಪ್ಕೊಂಡು ನಾನು ಒಪ್ಕೊಂಡೆ. ಅದೇ ಥರ ನಾನು ದುಡ್ಡು ಕೊಟ್ಟಿದ್ದೀನಿ, ದಾಖಲಾತಿಗಳವೆ ಅದೇ ಥರ ನಾನು ದುಡ್ಡು ಕೊಟ್ಟಿದ್ದೀನಿ. ಆ ತಾಯಿ ನಮ್ಮಮ್ಮಗೆ ನಾನು ಭಕ್ತ ಇರೋದ್ರಿಂದ, ನಾನು ಆ ದೇವರಿಗೆ ಮಂದೇವ್ರ ಆಗಿರೋದ್ರಿಂದ ನಾನು ಮನಸ್ಫೂರ್ತಿ ಒಳಗೆ ನಾವು ಕೊಟ್ಟಿದ್ದೀನಿ. ಯಾವುದೋ 10 ರೂಪಾಯಿದೇನು ಮೋಸ ಮಾಡಿಲ್ಲ. ಇವರು ಏನು ಮಾಡ್ಕೊಂಡಾರ ಅದು ನನಗೆ ಗೊತ್ತಿಲ್ಲ. ನಾನು ದುಡ್ಡು ಕೊಟ್ಟರೆ ಸತ್ಯ, ಡಾಕ್ಯುಮೆಂಟ್ ಇರೋ ಸತ್ಯ, ಕಲ್ಲು ಹೊಡೆದಿರೋ ಫೋಟೋಗಳವೆ, ಕಲ್ಲು ಇಳಿಸ್ಕೊಂಡಿರೋ ಫೋಟೋ ಅವೆ, ಎಲ್ಲ ಅವೆ. ಇವ್ರು ಇಷ್ಟಿದ್ದಾಗ ನಾನು ಏನು ಕೇಳಿದವರು. ಈಗ ಮೊನ್ನೆ ನಾವು ಗೌರಿಶಂಕರಣ್ಣವರು ಆತ್ಮೀಯರು, ಇವತ್ತಿನಿಂದ ಅಲ್ಲ, ನಾವು ಮೊದಲಿಂದ ಆತ್ಮೀಯರು. ಅವಾಗ ಅವರು ಅಟಕೆರೆಗೆ ಅವ್ರು ಅಪ್ಪ ನಿಂತಿದ್ದವರು ಅಷ್ಟೇ, ಅವ್ರು ಮಿನಿಸ್ಟರ್ ಆಗಿದ್ದವರು ಅಷ್ಟೇ. ಅವತ್ತಿಂದ ಅವರು, ಅವ್ರ ತಂದೆ ಚಿನ್ಗಪ್ಪರು ದಾನಿಗಳು. ಅವ್ರು ಮತ್ತಕ್ಕೆ ಹೋದರೆ ನಮ್ಗೆ ಅವಾಗ ಊಟ ಎಲ್ಲ ತಿಂಡಿ ಎಲ್ಲ ಹಾಕಿ ನಮ್ಗೆ ಇವತ್ತು ಅವರು ಅವ್ರ ತಂದೆಯವ್ರ ದೇವರಿದ್ದಂಗೆ. ಅವತ್ತಿಂದಲೂ ನಾವು ಆತ್ಮೀಯರಾಗಿದ್ವಿ. ಜಿಲ್ಲಾ ಪಂಚಾಯತಿ ಒಳಗೆ ಗೆದ್ದಿದ್ದಾಗೂ ಅವ್ರು ತಗೋಯಿದ್ವು, ಮಜೀರ ಗೆದ್ದಿದ್ದಾಗೂ ಇದ್ವು, ಎಲ್ಲ ಗೆದ್ದಿದ್ದಾಗೂ ನಮಗೆ ಅವ್ರ ಕಡೆಯಿಂದ ನಾವು ಸಹಕಾರ ಪಡ್ಕೊಂಡಿದ್ದೀವಿ. ನಮ್ಗೆ ಆತ್ಮೀಯರಾಗಿರೋದ್ರಿಂದ ನಾನೇನು ಹೇಳಿದೆ, ಅವರು ಏನಪ್ಪ ನನಗೆ ಏನಾಯಿತು, ಇದೇನು ದೇವಸ್ಥಾನದವ ಮೊನ್ನೆ ಜಾತ್ರೆ ಆಯಿತು, ಜಾತ್ರೆ ಒಳಗೆ ನಾನು ಇಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡಿ ಎಲ್ಲ ಮಾಡಿ ನನಗೊಂದು ಪತ್ರಿಕೆ ಒಂದು ಇದಿರಲಿಲ್ವ, ಆಹ್ವಾನ, ಜಾತ್ರೆ ಬರಪ್ಪ ಅಂತ ಯಾರನ್ನ ಅವ್ರಲ್ಲಿ ಅಧ್ಯಕ್ಷ ಆಗಿರೋರಲ್ಲಿ, ಇನ್ನೊಬ್ಬರಲ್ಲಿ, ಮತ್ತೊಬ್ಬರಲ್ಲಿ ನನಗೊಂದು ಅಲ್ಲಿ ನಮ್ಮ ಬಗ್ಗೆ ಯಾರೂ ಅಲ್ಲಿ ಇರಲೇ ಇಲ್ಲ. ಆಮೇಲೆ ನಾನು ನೋಡಿದೆ, 15 ದಿನದಿಂದ ನಾನು ದಿನ ಬಿಟ್ಟು ದಿನ ಹೋಗ್ತಾ ಇದ್ದೆ. ಅಲ್ಲಿ ದಿನ ಬಿಟ್ಟು ದಿನ 3 ದಿನಕ್ಕೆ 4 ದಿನಕ್ಕೆ ಕಲ್ಲು ಬಂದಾಗ ಇವಾಗೆಲ್ಲ ಹೋಗ್ತಾ ಇದ್ದೆ. ನನಗೆ ಅಲ್ಲಿ ಸ್ಪಾನ್ಸರ್ ಇಲ್ಲ. ಆಮೇಲೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಗೊತ್ತಿಲ್ಲ, ಎಷ್ಟು ದುಡ್ಡು ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಮೈಂಡಿಗೆ ತಗೊಂಡೆ. ಯಾಕಂದರೆ ನಾನು ಭಕ್ತ, ನಾನೊಬ್ಬ ದೇವರು ಇವನು, ನಾನು ಅದನ್ನೆಲ್ಲ ಮೈಂಡಿಗೆ ನಾನು ತಗೊಂಡೆ. ಅಲ್ಲಿ ಯಾರು ಪಕ್ಕದಾಗ ಏನು ಮಾತಾಡ್ತಾರೆ, ಅಚ್ಚಿತ್ರ ಏನು ಮಾತಾಡ್ತಾರೆ, ಅವ್ರೇನು ಮಾತಾಡ್ತಾರೆ, ಎಲ್ಲ ನಾನು ಮೈಂಡಿಗೆ ತಗೊಂಡೆ. ಇದಕ್ಕೆ ಕೇಳೋರು ಯಾರೂ ಇಲ್ವಾ, ನಂಬರ್ 1 ಕೇಳೋರು ಯಾರೂ ಇಲ್ವಾ ಇದಕ್ಕೆ ಅಂತ. ಅಷ್ಟೊತ್ತಿಗೆ ಇಲ್ಲಿ ಕಳ್ತಾನದ್ದೊಂದು ಹೊರಗೆ ಬಂತು. ಎತ್ತನಹಳ್ಳಿ ಅಮ್ಮ ಆದಿಶಕ್ತಿ ಮಾರಮ್ಮಂದು ಒಡವೆ ಕಳ್ತಾನ ಆಗೈತೆ, ಬಂಗಾರ ಕಳ್ತಾನ ಆಗೈತೆ ಅಂತ ಒಂದು ಮಾಹಿತಿ ಬಂತು. ಅದು ಮಾಧ್ಯಮದಕ್ಕೂ ಬಂದೈತೆ, ಪೇಪರ್ಗಳವೆ, ಎಲ್ಲ ಮಾಧ್ಯಮದಲ್ಲೇ ಬಂದವೆ. ಅದು ಬಂದಮೇಲೆ ನಾನೇನು ಮಾಡಿದೆ, ಏನಿದು ಪರಿಸ್ಥಿತಿ, ಏನಿದು ದೇವ್ರದ್ದು, ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ, ನಂದೇ ಎಷ್ಟು ದುಡ್ಡು ಸೇರೈತೆ, ಎಷ್ಟು ಲಕ್ಷಾಂತರ ಜನ ಭಕ್ತಾದಿಗಳು ದುಡ್ಡು ಕೊಟ್ಟವ್ರು ಅದಕ್ಕೆ, ಇದಕ್ಕೆ ಯಾರು ಲೆಕ್ಕ ಕೇಳೋರಿಲ್ವಾ, ಇದಕ್ಕೆ ಯಾರು ಸ್ಪಾನ್ಸರ್ ಇಲ್ವಾ ಅಂತ ನಾನು ಒಂದು ಮೈಂಡಿಗೆ ತಗೊಂಡಾಗ ನನಗೆ ತೀರಾ ಹತ್ರವಾದರ ಯಾರು, ಗೌರಿಶಂಕರ್ ಅವರು ಮಾಜಿ ಶಾಸಕರು. ನಾನೇನು ಮಾಡಿದೆ, ಈ ದೇವರು ಬರೇ ಕೊಳ್ಳಾಗಿ ಇದು ಮಾಡ್ತಾಯಿದ್ದೆ ಅಂತೇಳಿ ನಾನೇನು ಮಾಡಿದೆ, ನನ್ನ ಸ್ವಂತ ದುಡ್ಡಿನಿಂದ, ಅದು ತಾಯಿಗೆ ಕಳ್ತನ ಆಗೈತೋ ಬಿಟ್ಟೈತೋ ತಾಯಿಗೆ ಒಬ್ಳಿಗೆ ಗೊತ್ತು ಅಲ್ವರಾ. ಅದಕ್ಕೆ ನಾನೇನು ಮಾಡಿದೆ, ಒಂದು ತಾಳಿ ಮಾಡಿಸಿದ್ವಿ, ಬರೋಣ ಜೊತೆಗೆ ಹೋಗೋಣ ಬರೋಣ. ನನಗೆ ಅಲ್ಲಿ ಯಾವುದೂ ಫಲ ಇಲ್ಲ, ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ಶಿಖರಕ್ಕೆ ಇಷ್ಟು ಮಾಡಿದ್ದೀನಿ, ಇಷ್ಟು ಕಲ್ಲೊಡಿಸಿದ್ದೀನಿ, ಇಷ್ಟು ಮಾಡಿದ್ದೀನಿ, ಬಾರೋಣ ಅಂತ ಕರೆದೆ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು, ನಮ್ಮ ಮಂಜಣ್ಣರಾಗಲಿ, ನಮ್ಮ ಈ ಮಂಜಣ್ಣ ಆಗಲಿ, ಇವರು ಸ್ವಾಮಿ ಆಗಲಿ, ನಮ್ಮ ನೋಡ್ರು ರಮೇಶ್ ಅಣ್ಣ ಆಗಲಿ, ನಮ್ಮ ಹರೀಶ್ ಅಣ್ಣ, ಇವರು ಇವರಿದ್ರು, ಎಲ್ಲರೂ ನಾನು ಕೂಡಾಕ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ಮುಂದಕ್ಕೆ ನಿಮಗೆ ಗೊತ್ತಲ್ಲ ನಾನೇನು ಮಾಡಿದ್ದೀನಿ, ಏನು ಬಿಟ್ಟಿದ್ದೀನಿ. ತಾಳಿ ಹಾಕಿಸ್ದೆ, ತಾಳಿ ಹಾಕಿವು, ದೇಣಿಗೆ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಈಗ ಆರೋಪ 30 ಲಕ್ಷ ಅವ್ರು ಕೊಟ್ಟಿಲ್ಲ,
27 ಲಕ್ಷ ಕೊಟ್ಟವ್ರೆ ಅಂತ ಅವ್ರ ಆರೋಪ. 5.5 ಗ್ರಾಮ್ ಅದ್ರದ್ದು ಐತಿ ರಸೀದಿ ಹಾಕಿದ್ವಿ ಅಣ್ಣ. ಅವ್ರು ಹೇಳ್ಬೋದು ಸಾವಿರ ಸುಳ್ಳು. ಇದೇನ್ ಮಾಡ್ತೈತಿ ಅಂದಾಜು, ಇದೇನ್ ಮಾಡ್ತೈತಲ್ಲ ಇದು ಯಾರು ಹಾಕಿರೋದು ದುಡ್ಡದು? ಅವನಿಗೆ ಪೂರ್ತಿ ಯಾರಿಗೆ 31 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಅಂದ್ರೆ ಆಕ್ಷೇಪ ಇಷ್ಟೇ, ಎರಡೇ ಪ್ರಶ್ನೆಗಳು. ಒಂದು, ತಾಳಿ ಕಳುವಾಗಿರಲಿಲ್ಲ, ತಾಳಿ ಹೊಸದು ಕೊಡೋ ಅವಶ್ಯಕತೆ ಇರಲಿಲ್ಲ, ಒಂದು ವಿಷಯ. 30 ಲಕ್ಷ ಅಂತ ನೀವು ಕ್ಲಾರಿಫೈ ಮಾಡಿದರೆ ಅಷ್ಟು ದುಡ್ಡು ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಸಮಸ್ಯೆ. ತಾಳಿ ಕಳುವಾಗಿತ್ತು ಇಲ್ಲೋ ಯಾಕೆ ಕೊಡಿಸಿದ್ರು ಅದನ್ನು ಹೇಳಿ. 30 ಲಕ್ಷ ಹೆಂಗೆ ಥ್ರೂ ನೀವು ಅಲ್ಲಿ ರಸೀದಿ ಮೂಲಕ ಕೊಟ್ಟರೆ ಹೆಂಗೆ ಕೊಟ್ಟರೆ ಅಷ್ಟು ಹೇಳಿ, ಅಷ್ಟು ಹೇಳ್ಬಿಡಿ. ಕಲ್ಲು ಬಂದಿದ್ದಾವೆ ಅಲ್ಲಿ ಯಾರ್ಯಾರ ಮೂಲಕ ಯಾವ್ಯಾವ ರಸೀದಿ ಯಾವ ಟೈಮಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಇಲ್ಲೈತೆ. ನಿನ್ನೆ ತಹಶೀಲ್ದಾರಿಗೆ ಕೊಟ್ಟಿದ್ದು ಎಷ್ಟು ಸರ್? 2 ಲಕ್ಷ. 2 ಲಕ್ಷ. ಓಕೆ. ಅದರ ಹೇಳಿ ಇದು ನೋಡಿ ಇದು. ಅಲ್ಲ ಹಂಗೆ ಹೇಳ್ತಾ ಹೋಗಿ 35 ಲಕ್ಷ. ಯಾವುದು 35,000. ಯಾರಿಗೆ ಯಾರ ಅಕೌಂಟಲ್ಲಿ ಹಾಕಿದ್ರೆ ಹೇಳ್ತಾರೆ. ಅವ್ರಿಗೆ. ತಡಿ ಸರ್. ಹೇಳಿ ಬಿಡ್ರಿ. ನಾನು ಪೂರ್ತಿ ಇದನ್ನ ಕೊಡ್ಬೇಕು, ಯಾಕಂದ್ರೆ ನಾನು ತಪ್ಪಾಗ್ತದೆ. ಈಗ ಎಲ್ಲ ದುಡ್ಡು ಕೊಟ್ರಿ, ಎಲ್ಲ ಆಯ್ತು, ಇದುವರೆಗೂ ಅದು ಸುಗಮವಾಗಿ ನಡ್ಕೊಂಡು ಹೋಗ್ತಿತ್ತು. ಇದ್ದಕ್ಕಿದ್ದಂಗೆ ಈ ವಿವಾದಗಳು ಯಾಕೆ ಎದ್ಬಿಡ್ತು ಅಂತ ಏನಾದರೂ ನಿಮ್ಗೆ ಅನುಭವಕ್ಕೆ ಬಂತ, ಯಾಕೆ ಏನು ಅಂತ? ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ನಾವು ದುಡ್ಡು ಕೊಟ್ಟಿಲ್ಲ ಅಂತ ಆರೋಪ ಏನ್ ಗೊತ್ತಾ? ನಾವು ಇಲ್ಲಿ ಇದ್ರಾಗೆಲ್ಲ ನಾವು ಈಗ ಬೆಳಕಿಗೆ ಬಂತು ಏನು ಇಲ್ಲ, ನಿನ್ನೆ ಗೌರಿಶಂಕರ್ ಬಂದಿದ್ದೇ ಸಮಸ್ಯೆ ಆಯ್ತಾ ಅಂತ. ಅಲ್ಲ ಹೇಳ್ತೀನಿ, ಪೂರ್ತಿ ಹೇಳ್ತೀನಿ ಕೇಳ್ರಿ. ಈಗ ಬೆಳಕಿಗೆ ಹೆಂಗ್ ಬಂತು? ಈಗ ಏನು ಮಾಡಿರೋ ನನಗೆ ಕೋಟ ಹಾಕಿರಲ್ಲ, ನನಗೆ ಕೋಟ ಹಾಕಿ ಬೇರೆ ಭಕ್ತಾದ್ರು ದುಡ್ಡು ಇಸ್ಕೊಂಡಿಲ್ಲ. ನೀವು ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ತಡ್ಕ ಹೋಗ್ಲಿ, ನೀವು ಅಕ್ರಮ ಪ್ರಶ್ನೆ ಮಾಡ್ತೀರನ್ನ ಭಯನಾ? ಅದು ಭಯ ಇದ್ದಿರೋದಕ್ಕೆ ಅಕ್ರಮ ಪ್ರಶ್ನೆ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ. ಯಾರು ನಾನು ಎದುರಿಸ್ಬಿಟ್ರೆ ಅವ್ನು ಹಾಕ್ಬಿಡ್ತಾನೆ. ದೇವಸ್ಥಾನದಲ್ಲಿ ಅಕ್ರಮ ನಡೀತಾ ಇದೆ, ದುಡ್ಡು ಭಕ್ತಾದಿಗಳ ದುಡ್ಡೆಲ್ಲ ಅವರೇ ಬಳಸ್ಕೊಳ್ಳೋದು, ಆ ಥರದ್ದೆಲ್ಲ ನಡೀತಾ ಇದೆ ಅಂದ್ರೆ ಏನ್ ಲೆಕ್ಕ ಐತೆ ಸರ್? ಏನ್ ಲೆಕ್ಕ ಐತೆ? ನಂದೇ ಇಷ್ಟ ಕದ್ರ ದುಡ್ಡು ಕೊಟ್ಟು ಇಷ್ಟೆಲ್ಲ ಕೊಟ್ರು ಈ ಮನುಷ್ಯನೇ ತಂದು ಕುಂಡ್ರಿಸವ್ರೆ ಅಂದ್ರೆ ಒಬ್ಬ ಅಪರಾಧಿ ಸ್ಥಾನಕ್ಕೆ ಇವತ್ತು ಅವರು ಇವತ್ತು ತಂದು ಆ ತಾಯಿ ನಮ್ಮಮ್ಮ ನನ್ನ ತಾಯಿ ಕೇಳಕ್ ಬಿಡ್ರಿ. ತಾಳಿ ಕಳ್ತಾನೆ ಇದೆ ಅಂತ ನೀವೆಲ್ಲರ ಅವನಾರ ಹೇಳ್ದ ತಾಳಿ ಕಿತ್ತು ಇರೋದ್ರಿಂದ ಆ ತಾಯಿ ಅಷ್ಟೇನು ಮಾಡಿದೆ, ಬಿಟ್ಟೋಗ್ಬಿಟ್ಟವ್ರೆ. ಅದಾದ ಕಟ್ಟಾಡಿ ಅದು ಇದ್ರಾಗ ಬಂದೈತೆ. ಇವೆಲ್ಲ ಮಾಡ್ತಾ ಇರೋದು ಯಾರಣ? ಬಟ್ಟೆಗೆ ಸಿಕ್ತು, ಜಾಕೆಟಾಗಿ ಸಿಕ್ತು, ಇವೆಲ್ಲ ಎಲ್ಲ ಸರ ಸಿಕ್ತು ಅಂತ. ಈಗ ಅಲ್ಲಿ ಅಂದ ಮೇಲೆ ಜನಕ್ಕೆ ಈಗ ನಾನೊಬ್ಬ ಇಷ್ಟು ಮಾತ್ರ ದುಡ್ಡು ಕೊಟ್ರೆ ನಾನು ಇವತ್ತು ಈ ಪೊಸಿಷನ್ಗೆ ಬಂದು ಇವತ್ತು ಕುಂಡ್ರಿಸವ್ರೆ ಅವರು. ಇನ್ನೆಲ್ಲ ಗಾಯಗಳು ಏನೇನವೆ? ಸರಿ, ನಿಮ್ಗೊಂದಷ್ಟು ಅನುಮಾನಗಳಿದೆ. ಕೇಳಿದ್ದು ಸಿಂಪಲ್ಲು, ಅಲ್ಲಿ ಅಕ್ರಮಗಳು ಆಗ್ತಾ ಇದೆ, ಅನುಮಾನ ಇದೆ, ಹಂಗಾಗಿ ಅದನ್ನು ಒತ್ತಾಯ ಮಾಡ್ತೀರಾ ಏನಾದರೂ ತನಿಖೆಗೆ ಅಂತ ಕೇಳ್ತಿರೋದು. ತನಿಖೆಗೆ ಏನೋ ಒತ್ತಾಯ ಮಾಡಲ್ಲ, ಆ ತಾಯಿನೇ ನೋಡ್ಕೊಂಡು. ದೂರ ಏನು ಇತಿಹಾಸ ಇರೋ ದೇವರದು. ಯಾರು ದೂರ ಕೊಡೋದಿಲ್ಲ, ಯಾರು ಏನೂ ಮಾಡಂಗಿಲ್ಲ. ದೂರ ಕೊಟ್ಟರು ಏನು ಪ್ರಯೋಜನ ಇಲ್ಲ. ಆ ತಾಯಿನೇ ಬುದ್ಧಿ ಕಲಿಸ್ತಾರೆ. ಅಲ್ಲಿ ಕರ್ಪೂರ ಹಚ್ತೀರಿ ನೀವು, ಅವರಂತ ಕರ್ಪೂರ ಹಚ್ತಾರಂತ. ಈಗ ನಾಗವಳ್ಳಿ ಕರ್ಪೂರ ಈಗಲೇ ಹೋಗೋಣ ಎಲ್ಲರೂ ಹಚ್ಚಿಬಿಡ್ತೀನಿ. ನಾನು ಕೊಟ್ಟಿದ್ದೀನಿ ಅಂತ 30 ಲಕ್ಷ ಹಚ್ಚಿದ್ದೀನಿ. ಅದು ದೇವ್ರ ಮೇಲೆ ನಂಬಿಕೆ ಇರೋದು. ಹಂಗೆ ಕರ್ಪೂರ ಹಚ್ಚಿದ್ರೆ ಫೈನಲ್ ಅದು. ಕರ್ಪೂರ ಈಗಲ ಕರ್ಪೂರ ಬೇಡ, ನಾಗವಳ್ಳಿ ಅದಕ್ಕಿಂತ ಶ್ರೇಷ್ಠ. ಕರ್ಪೂರ ಈಚೆಗೆ ಕೈ ಹಿಡ್ಕೊಳಕಲ್ಲ, ನಾಗವಳ್ಳಿ ಇಟ್ಕೊಂಡು ಪ್ರಮಾಣ ಮಾಡ್ತೀನಿ. 30 ಲಕ್ಷ ಕೊಟ್ಟಿದ್ದೀನಿ ಅಂತ. ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು 10 ಕೋಟಿ ಆಗಲಿ ನಾವೇ ಮುಂದಿಟ್ಕೊಂಡು ನಾವು ಗೌರಿಶಂಕರ್ ಅಣ್ಣವರು ಸೇರ್ಕೊಂಡು ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ದುಡ್ಡು ಕೊಡ್ತೀವಿ. ಎಲ್ಲಾ ಮಾಧ್ಯಮದವರನ್ನು ಕರೆಸ್ಬಿಟ್ಟು ಅದಕ್ಕೆ ಏನು ಅಲ್ಲಿ ಮುಜರಾಯಿ ಇಲಾಖೆ ಅಲ್ಲಿ ಕೊಟ್ಬಿಡಿ, ಅಲ್ಲಿ ಇರುತ್ತೆ. ಕೇಳಿ, 10 ಕೋಟಿ ಕಾಮಗಾರಿ ನಾವು ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ತಾವ್ರೆ. ಒಂದು ನಿಮಿಷ ಮಂಜು, ಈಗ ನಿಮಗೆ ಅಲ್ಲಿ ರಿಕ್ವೈರ್ಮೆಂಟು ಇದು 2 ಮಾಡೋಕ್ಕೆ ನಿಮಗೆ ಅವಶ್ಯಕತೆ ಇದೆಯಾ? 10 ಕೋಟಿ ನಂತರನೂ ಇದೆಯಾ ಅನ್ನೋದಷ್ಟೇ. ರಾಜಗೋಪುರಕ್ಕೆ ಹಾಕಿಲ್ಲ 10 ಕೋಟಿ. ಅಲ್ಲಿ ಯಾವುದಕ್ಕೆ ಹಾಕಿದಾರೋ ಅವ್ರ ಅಭಿವೃದ್ಧಿ. ಬೇರೆ ದೇವಸ್ಥಾನಗಳು ಯಾವ ಹಾಕ್ಕೊಂಡವ್ರಿ, ರಾಜಗೋಪುರಕ್ಕೆ ಇನ್ನೂ ಹಾಕಿಲ್ಲ ದುಡ್ಡು. ಸರ್ ನೀವು ದಾನಿಗಳು ಸಂತೋಷ. ಇಟ್ಟೋದಿಕ್ಕೆ 10 ಕೋಟಿ ಬಂದಿದೆ, ನಾವು ಅದಕ್ಕೆ ಕೆಲಸ ಇಡ್ತಿದೀವಿ, ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರು. ಯಾವುದು ಇನ್ನೂ ಬಂದಿಲ್ಲ ಸರ್. ಯಾರು ಸರ್ ಅಂತ ಬಂದಿರೋದು? ಸಮಿತಿ ಈಗ ಅವ್ರು 5 ಕೋಟಿ ಹಾಕಿದ್ರೆ ಸಾಲ್ಟೇಜ್ ಬಂದ್ರೆ ನಾವು ಕೈ ಜೋಡಿಸ್ತೀವಿ. ಎಲ್ಲ ನಮ್ಮದೇ ಆದಂತ ಒಂದು ಕುಟುಂಬ ಇದ್ದಂಗೆ ಐತಲ್ಲಿ. ಆ ತಾಯಿಗೆ ಸಮರ್ಪಣೆ ಮಾಡೋಣ. ನಾವು ಅಷ್ಟೇ. ಜೊತೆಗೆ ನೀವು ಸೇರಿ ಕೈ ಜೋಡಿಸಿ ಅಭಿವೃದ್ಧಿ ಮಾಡ್ತೀರಿ. ಮಾಡ್ತೀವಿ.
ಅದಕ್ಕೆ ಕೈ ಜೋಡ್ಸಕ್ಕೆ ರೆಡಿ ಇದೀರಿ. ಕೆಲಸ ನಿಮ್ದು ಬಿಲ್ ಅವ್ರು ಮಾಡ್ಕೊಂಡ್ರೆ ಸರ್ಕಾರದ ದುಡ್ಡಲ್ಲಿ ನಾವು ಅದಕ್ಕೇನೆ ಬೇರೆ ಮಾಡಿದ್ವಿ, ಅವ್ರು ಬಿಟ್ಟು ಬೇರೆ ಅವ್ರ ತಾಯಿ ಪುಣ್ಯದ ಕೆಲಸಕ್ಕೆ ತಾಯಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಎಲ್ಲ ಕೊಟ್ಟು ಅವ್ರನ್ನೇ ಇನ್ನೂ ವ್ಯವಸ್ಥೆ ಬೆಳೆಸ್ಲಿ. ನಮ್ಮನ್ನು ಬೇಕಾದ್ರೆ ಇದನ್ನೇ ಮಾಡಿ. ಇಷ್ಟು ಹೊತ್ತು ಕೇಳಿಸ್ಕೊಂಡ್ರಲ್ಲ, ಆರಂಭದಲ್ಲಿ ದೇವಸ್ಥಾನಕ್ಕೆ ಹೋದ ಜಗದೀಶ್ ಬಳಿ ದೇವಸ್ಥಾನ ಸಮಿತಿಯವರೇ ಗೋಪುರ ಗರ್ಭಗುಡಿ ಕಟ್ಟಿಸಿಕೊಡುವಂತೆ ಇವ್ರ ಬಳಿ ಅಪ್ರೋಚ್ ಮಾಡಿದ್ರಂತೆ. ಅವ್ರ ಮನವಿಗೆ ಜಗದೀಶ್ ಸ್ಪಂದಿಸಿ ಇದುವರೆಗೂ 31 ಲಕ್ಷಕ್ಕೂ ಅಧಿಕ ಹಣ ನೀಡಿದ್ದೇನೆ, ಬೇಕಾದರೆ ದೇವ್ರ ಮುಂದೆ ನಾಗವಲ್ಲಿ ಇಟ್ಟು ಪ್ರಮಾಣ ಮಾಡಲು ನಾನು ಸಿದ್ಧ. ದೇವಸ್ಥಾನಕ್ಕೆ ನೆರವು ಮಾಡಿದ ನನ್ನನ್ನು ಕನಿಷ್ಠ ಸೌಜನ್ಯಕ್ಕೂ ಜಾತ್ರೆಗೆ ಇನ್ವೈಟ್ ಮಾಡದೆ ಅವಮಾನ ಮಾಡಿದರು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಬರುವ ಹಣ ದುರುಪಯೋಗ ಆಗಬಹುದು, ಅದನ್ನೆಲ್ಲ ನಾವು ಪ್ರಶ್ನೆ ಮಾಡ್ತೀವಿ ಅಂತ ನಮ್ಮ ವಿರುದ್ಧ ಹೀಗೆ ಅಪಪ್ರಚಾರ ಮಾಡಿ ನಮ್ಮನ್ನು ಬಾಯಿ ಮುಚ್ಚಿಸುವ ಕೆಲಸ ಮಾಡಲು ಮುಂದಾಗಿದ್ದು, ಇದ್ಯಾವುದಕ್ಕೂ ನಾವು ಜಗ್ಗಲ್ಲ ಎನ್ನುತ್ತಲೇ ಹಾಲಿ ಶಾಸಕರು ದೇವಸ್ಥಾನದ ಅಭಿವೃದ್ಧಿ ಮಾಡುವ ಕೆಲಸಕ್ಕೆ ನಾವು ಜೊತೆಯಲ್ಲಿ ನಿಂತು ಕೈ ಜೋಡಿಸ್ತೀವಿ ಎನ್ನುವ ಮೂಲಕ ವಿವಾದವನ್ನು ತಣ್ಣಗಾಗಿಸುವ ಕೆಲಸ ಮಾಡಿದ್ದು, ಮುಂದೆ ಈ ವಿಷಯ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.